ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ನಿಮ್ಮ ಒಂದು ಜಿಯೋ ಸಿಮ್ಗೆ ಕಾಲರ್ ಟ್ಯೂನ್ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ನಿಮ್ಮ ಒಂದು ಸಿಮ್ಗೆ ಕಾಲರ್ ಟ್ಯೂನ್ ಅನ್ನ ಸೆಟ್ ಮಾಡ್ಕೋಬಹುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ, ಕೇವಲ 2-3 ಸ್ಟೆಪ್ಸ್ ಗಳಲ್ಲಿ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ನೀವು ಕೂಡ ನಿಮ್ಮ ಒಂದು ಸಿಮ್ಗೆ ಕಾಲರ್ ಟ್ಯೂನ್ ಅನ್ನ ಸೆಟ್ ಮಾಡ್ಕೋಬಹುದು. ನೀವೇನಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ಯಾವ ತರ ಕಾಲರ್ ಟ್ಯೂನ್ ಅನ್ನ ಸೆಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಆರಾಮಾಗಿ ನೋಡಿ ಸ್ನೇಹಿತರೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನೀವೇನಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ನೀವು ಕೂಡ ಒಂದು ಕಾಲರ್ ಟ್ಯೂನ್ ಅನ್ನ ಸೆಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಯಾವ ತರ ಅಂದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಮೈ ಜಿಯೋ ಅಂತ ಸರ್ಚ್ ಮಾಡಿ. ಮೈ ಜಿಯೋ ಅಂತ ಸರ್ಚ್ ಮಾಡಿದಾಗ ಈ ಒಂದು ಮೈ ಜಿಯೋ ಆ್ಯಪ್ ಬರುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಈ ಒಂದು ಆ್ಯಪ್ ಅನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಾ. ಆದರೂ ಕೂಡ ನಿಮ್ಮ ಒಂದು ಫೋನಲ್ಲಿ ಈ ಒಂದು ಆ್ಯಪ್ ಇಲ್ಲಪ್ಪ ಅಂದರೆ ನೀವೇನಾದರೂ ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕಾಲರ್ ಟ್ಯೂನ್ಗೆ ಅಷ್ಟೇ ಅಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಡಾಟಾ ಇದೆ, ಏನೇನು ಡಾಟಾ ಇದೆ, ಮತ್ತು ನಿಮ್ಮ ಒಂದು ಫೋನ್ ರೀಚಾರ್ಜ್ ಯಾವಾಗ ಆಗುತ್ತೆ ಅಲ್ಲಿಯೂ ಕೂಡ ರೀಚಾರ್ಜ್ ಕೂಡ ಮಾಡ್ಕೋಬೋದು. ಇದೇ ಥರ ಒಂದು ಜಿಯೋ ಸಿಮ್ಗೆ ರಿಲೇಟೆಡ್ ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಆಲ್ರೆಡಿ ನಿಮ್ಮ ಒಂದು ಫೋನಲ್ಲಿ ಒಂದು ಮೈ ಜಿಯೋ ಆ್ಯಪ್ ಇರುತ್ತೆ. ಇಲ್ಲಪ್ಪ ಅಂದರೆ ಗೂಗಲ್ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಮೈ ಜಿಯೋ ಅಂತ ಸರ್ಚ್ ಮಾಡಿ ಈ ಒಂದು ಆ್ಯಪನ್ನು ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದ್ಸಲ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಮೈ ಜಿಯೋ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ಅಪ್ಡೇಟ್ ಏನಾದರೂ ಬಂದಿದ್ರೆ ಮೊದಲು ಈ ಒಂದು ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಿಮಗೆ ಲೇಟೆಸ್ಟ್ ಸಾಂಗ್ಸ್ಗಳಾಗಿರ್ಬೋದು ಅವು ಅಪ್ಲೋಡ್ ಆಗಿರುತ್ತೆ. ಆದರೆ ನಿಮ್ಮ ಒಂದು ಮೈ ಜಿಯೋ ಟ್ಯೂನ್ಸಲ್ಲಿ ಬರ್ತಿಲ್ಲಪ್ಪ ಅಂದರೆ ಈ ಒಂದು ಮೈ ಜಿಯೋ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲಿಂಗ್ ಅಂತ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಕಂಪ್ಲೀಟಾಗಿ ಇನ್ಸ್ಟಾಲ್ ಮತ್ತು ಅಪ್ಡೇಟ್ ಇದ್ದರೆ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೈರೆಕ್ಟಾಗಿ ಒಂದು ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಮಗೆ ಆ್ಯಪ್ ಓಪನ್ ಮಾಡಿದಾಗ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು. ಮೊಬೈಲ್, ಹೋಮ್, ಎಂಟರ್ಟೈನ್ಮೆಂಟ್, ಫೈನಾನ್ಸ್, AI, ಕ್ಲೌಡ್, ಶಾಪಿಂಗ್ ಅಂತ ಈ ಥರ ಸಾಕಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಮ ಒಂದು ರೀಚಾರ್ಜ್ ಪ್ಲಾನ್ ಎಷ್ಟಿದೆ, ಎಷ್ಟು GB ಖಾಲಿ ಆಗಿದೆ, ಮತ್ತು ಇನ್ನೂ ಎಷ್ಟು ದಿನದವರೆಗೂ ಈ ಒಂದು ಪ್ಲಾನ್ ಇರುತ್ತೆ ಅಂತ ಸಾಕಷ್ಟು ಆಪ್ಷನ್ಗಳು ಬಂದಿರುವಂಥದ್ದು. ಇಲ್ಲಿ ಕೆಳಗಡೆ ಲಾಸ್ಟ್ ಬಾಟಮ್ ಅಲ್ಲಿ ಒಂದು ಆಪ್ಷನ್ ಬಂದಿರುವಂಥದ್ದು ಮೈ ಜಿಯೋ ರೀಚಾರ್ಜ್ ಜಿಯೋ ಟ್ಯೂನ್ಸ್ ಅಂತ. ಇಲ್ಲಿ ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಮತ್ತೆ ಸಾಕಷ್ಟು ಆಪ್ಷನ್ಸ್ಗಳು ಬಂದಿರುವಂಥದ್ದು. ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ. ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ರೀಸೆಂಟ್ಲಿ ಪ್ಲೇಡ್ ಆಗಿರ್ಬೋದು, ಮತ್ತೆ ಟ್ರೆಂಡಿಂಗ್ ಆಗಿರ್ಬೋದು, ಮೋಸ್ಟ್ ಸರ್ಚೆಡ್ ಆಗಿರ್ಬೋದು, ಈ ತರ ಸಾಕಷ್ಟು ಕ್ಯಾಟಗರಿಯಲ್ಲಿ ಆಪ್ಷನ್ಸ್ಗಳು ಬಂದಿರುವಂಥದ್ದು ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ಒಂದು ಬೇರೆ ಸಾಂಗ್ ಬೇಕಿದ್ರೆ ನಿಮಗೆ ಯಾವ ಒಂದು ಸಾಂಗ್ ಬೇಕೋ ಆ ಒಂದು ಸಾಂಗ್ ಅನ್ನ ಇಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ. ಸರ್ಚ್ ಮಾಡಿದಾಗ ಇಮಿಡಿಯೇಟ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ದುರಂಧರ್ ಸಾಂಗ್ಸ್ ಏನಾದರೂ ಬೇಕಿದ್ರೆ ದುರಂಧರ್ ಅಂತ ಸರ್ಚ್ ಮಾಡ್ತೀನಿ. ದುರಂಧರ್ ಅಂತ ಸರ್ಚ್ ಮಾಡಿದಾಗ ನಮಗೆ ಟಾಪ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ದುರಂಧರ್ ಸಾಂಗ್ಸ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ನಿಮಗೆ ಯಾವ ಒಂದು ಸಾಂಗ್ ಬೇಕೋ ಆ ಒಂದು ಸಾಂಗ್ ಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಮ್ಯೂಸಿಕ್ ಆಪ್ಷನ್ ಮತ್ತೆ ಮೇಲ್ಗಡೆ ಎರೋ ಮಾರ್ಕ್ ಇರುವಂಥದ್ದು ಬಂದಿರುವಂಥದ್ದು, ಜಿಯೋ ಟ್ಯೂನ್ ಸಿಂಬಾಲ್ ಬಂದಿರುವಂಥದ್ದು, ಲೈಟ್ ಗ್ರೀನ್ ಕಲರ್ ಅಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಎಷ್ಟು ಟ್ರ್ಯಾಕ್ ಇದೆ ಅಂದ್ರೆ ಮೊದಲ ಒಂದು ಟ್ರ್ಯಾಕ್ ಇಟ್ಕೋಬಹುದು. ಅಕಸ್ಮಾತ್ ಎರಡನೇ ಟ್ರ್ಯಾಕ್ ಬೇಕಿದ್ರೆ ಎರಡನೇ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಇಲ್ಲಿ ಆಪ್ಷನ್ ಕೂಡ ಬಂದಿರುವಂಥದ್ದು ಸ್ನೇಹಿತರೆ. ಪ್ಲೇ ಕೂಡ ಮಾಡ್ಕೋಬಹುದು. ಆ ಪ್ಲೇ ಪಕ್ಕದಲ್ಲಿ ಸೆಟ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಯಾವ ಒಂದು ಸಾಂಗ್, ಯಾವ ಒಂದು ಕ್ಲಿಪ್ ಬೇಕಿದ್ರೆ ನಿಮಗೆ ಫಸ್ಟ್ ಸಾಂಗ್ ಫಸ್ಟ್ ಕ್ಲಿಪ್ ಬೇಕಿದ್ರೆ ಸೆಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಸೆಕೆಂಡ್ ಕ್ಲಿಪ್ ಬೇಕಿದ್ರೆ ಸೆಕೆಂಡ್ ಕ್ಲಿಪ್ ಪಕ್ಕದಲ್ಲಿ ಸೆಟ್ ಅಂತ ಬಂದಿರುವಂಥದ್ದು. ಅದೇ ಸಾಂಗ್ ಅಲ್ಲಿ 2 ಕಾಲರ್ ಟ್ಯೂನ್ ಇರುವಂಥದ್ದು ಸ್ನೇಹಿತರೆ. ಯಾವ ಒಂದು ಕಾಲರ್ ಟ್ಯೂನ್ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬಹುದು. ಸಿಂಪ್ಲಿ ಒಂದ್ಸಲ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಕಾಲರ್ ಟ್ಯೂನ್ ಇಮಿಡಿಯೇಟ್ ಆಗಿ ಸೆಟ್ ಆಗುತ್ತೆ. ಮೆಸೇಜ್ ಕೂಡ ಬರುತ್ತೆ. ಅಕಸ್ಮಾತ್ ಸೆಟ್ ಆಗಿರೋದೇನಾದ್ರೂ ನೀವು ರಿಮೂವ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಇಲ್ಲೇ ಜಿಯೋ ಟ್ಯೂನ್ಸ್ ಅಲ್ಲಿ ಸ್ನೇಹಿತರೆ ಇಲ್ಲಿ ಒಂದು ಆಪ್ಷನ್ ಬಂದಿರುತ್ತೆ ರೀಸೆಂಟ್ಲಿ ಪ್ಲೇಡ್. ಅದ್ರ ಕೆಳಗಡೆ ಒಂದು ಆಪ್ಷನ್ ಬಂದಿರುತ್ತೆ ಸ್ನೇಹಿತರೆ, ಯುವರ್ ಕರೆಂಟ್ ಜಿಯೋ ಟ್ಯೂನ್ ಅಂತ. ಅಲ್ಲಿ ಡಿಆಕ್ಟಿವ್ ಅಂತ ಒಂದು ಆಪ್ಷನ್ ಬರುತ್ತೆ. ನಾನು ಸೆಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ. ನೀವು ಕೂಡ ಸೆಟ್ ಮಾಡಿಕೊಂಡು ಅಕಸ್ಮಾತ್ ಡಿಲೀಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ
ತಿರ್ಗಾ ನಿಮ್ಮ ಒಂದು ಮೈ ಜಿಯೋ ಆ್ಯಪನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಜಿಯೋ ಟ್ಯೂನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೀಸೆಂಟ್ಲಿ ಆಕ್ಟಿವ್ ಆಗಿರ್ಬೋದು ಕರೆಂಟ್ ಜಿಯೋ ಟ್ಯೂನ್ ಅಂತ ಬಂದಿರುವಂಥದ್ದು ಅದನ್ನು ಡಿಆಕ್ಟಿವ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ ಸ್ನೇಹಿತರೆ. ಈ ಥರ ನಿಮ್ಮ ಒಂದು ಜಿಯೋ ಸಿಮ್ಗೆ ಯಾವುದೇ ಒಂದು ಎಡಿಷನಲ್ ಚಾರ್ಜ್ ಇಲ್ಲದೆ ಆರಾಮಾಗಿ ಫ್ರೀಯಾಗಿ ಕಾಲರ್ ಟ್ಯೂನನ್ನು ಸೆಟ್ ಮಾಡ್ಕೋಬೋದು. ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಮತ್ತು ನೀವು ಯಾವ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತ ಮರೀದೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.